ಈಗ ನೇರವಾಗಿ ಅಯೋಧ್ಯೆಗೆ ಹೋಗೋಣ. ರಾಮ ಮಂದಿರ ಇದೀಗ ರಾಷ್ಟ್ರ ಮಂದಿರವಾಗಿ ಹೊರಹೊಮ್ಮಿದೆ. ಹೀಗಿರುವಾಗ ಇನ್ನೂ ಕೂಡ ಭಕ್ತಾದಿಗಳ ಕ್ಯೂ ಅಲ್ಲೇನು ಕಡಿಮೆ ಆಗಿಲ್ಲ. ಜನ ಹೋಗ್ತಲೇ ಇದ್ದಾರೆ. ರಾಮನನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾತ್ರದಿಂದ ಕ್ಯೂನಲ್ಲಿ ನಿಂತು ರಾಮನಿಗೆ ಕೈ ಮುಗಿದು ಬರ್ತಾ ಇದ್ದಾರೆ. ಹೀಗಿರುವಾಗ ಸದ್ಯ ಏನ್ ಬೆಳವಣಿಗೆ ಆಗ್ತದೆ, ಏನ್ ಕಾರ್ಯಕ್ರಮಗಳಾಗ್ತದೆ ಅಯೋಧ್ಯೆಯಲ್ಲಿ ಅಂತ ನೋಡಿದಾಗ ನಮ್ಮ ಪೇಜಾವರ ಶ್ರೀಗಳ ನೇತೃತ್ವದಲ್ಲೇ ಮಂಡಲೋತ್ಸವ ಆಗ್ತಾ ಇದೆಯಂತೆ. ಸೊ ಹಾಗಾದ್ರೆ ಇದನ್ನೆಲ್ಲ ಕಣ್ತುಂಬಿಕೊಳ್ಳೋಕೆ ಯಾರಿಗೆಲ್ಲ ಅವಕಾಶ ಇದೆ, ಮಂಡಲೋತ್ಸವ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ನೋಡ್ತಾ ಹೋಗೋಣ. ಅಯೋಧ್ಯೆಯ ರಾಮಲಲ್ಲನಿಗೆ ಕಳಶಾಭಿಷೇಕದ ಅದ್ಭುತ ಅವಕಾಶ. ಬಡವರಿಗೆ, ದೀನದಲಿತರಿಗೆ ಸಹಾಯ ಮಾಡಿದವರಿಗೆ ಕಳಶಾಭಿಷೇಕದ ಅದೃಷ್ಟ. ರಾಮರಾಜ್ಯ ನಿರ್ಮಾಣ ಧ್ಯೇಯದಡಿ ಭಕ್ತರಿಗೆ ಹೊಸ ಯೋಜನೆ. 500 ವರ್ಷಗಳ ಬಳಿಕ ರಾಮನ ತೇರಿನ ಸಂಭ್ರಮ. ಅಯೋಧ್ಯೆ ರಾಮನ ಸನ್ನಿಧಾನದಲ್ಲಿ ಪೂಜೆ, ಅಭಿಷೇಕ. ಅದರಲ್ಲೂ ಈಗ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಮಂಡಲೋತ್ಸವ ನಡೀತಾ ಇದೆ. ಹೀಗಾಗಿ ಅಯೋಧ್ಯೆಯಲ್ಲಿ ಕಳಶಾಭಿಷೇಕ ಮಾಡೋದಿಕ್ಕೆ ಭಕ್ತರಿಗೂ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಒಂದು ಕಂಡೀಷನ್ ಇದೆ. ರಾಮನಿಗೆ ಕಲಶಾಭಿಷೇಕ ಮಾಡೋದಿಕ್ಕೆ ಯಾವುದೇ ಹಣವನ್ನ ಕಟ್ಟಬೇಕಾಗಿಲ್ಲ. ಬದಲಾಗಿ ಯಾರಾದ್ರೂ ಬಡ ವಿದ್ಯಾರ್ಥಿಗಳಿಗೆ ಅಥವಾ ಆಸ್ಪತ್ರೆಯಲ್ಲಿ ದಾಖಲಾಗಿ ಕಷ್ಟದಲ್ಲಿರುವವರಿಗೆ ಆಸ್ಪತ್ರೆ ಕಟ್ಟೋದಿಕ್ಕೆ, ಬಡವರಿಗೆ ಮನೆ ಕಟ್ಟಿಕೊಡೋದು ಸೇರಿದಂತೆ ಸುಮಾರು 5 ಲಕ್ಷದಷ್ಟು ಈ ವರ್ಷ ಸಾಮಾಜಿಕ ಸೇವೆ ಮಾಡಿದವರಿಗೆ ಈ ಸೇವೆಯ ಅವಕಾಶ ಕಲ್ಪಿಸಲಾಗಿದೆ. ವಿಶ್ವಸ್ತ ಮಂಡಳಿಯು ಭಕ್ತರಿಗೆ ಒಂದು ಯೋಜನೆಯ ಕರೆಯನ್ನು ಕೊಟ್ಟಿದೆ. ಯಾರು ತನ್ನ ಸುತ್ತಲಿನ ದೀನರಿಗೆ, ಕಷ್ಟದಲ್ಲಿರುವವರಿಗೆ ಆರ್ಥಿಕವಾಗಿ ಯಾವುದೇ ರೀತಿಯ ಸಹಾಯವನ್ನು ಮಾಡಿ ಭಗವಂತನ ಸೇವೆಯನ್ನು ಸಲ್ಲಿಸಿ ಅದನ್ನೇ ದೇವರ ಮುಂದೆ ಸೇವೆ ಅಂತ ಒಪ್ಪಿಕೊಳ್ಳುವ ಸ್ಥಿತಿ ಇದ್ದರೆ ಅವನಿಗೆ ಈ ಕಲಶಾಭಿಷೇಕದ ಅವಕಾಶ ಇದೆ ಅಂತ. ಇಲ್ಲಿ ಸೇವೆಗೆ ಯಾವುದೇ ಶುಲ್ಕವನ್ನ ಮಂಡಳಿಗೆ ಪಾವತಿಸಬೇಕಾದ ಅಗತ್ಯ ಇಲ್ಲ. ಇನ್ನು ಸಹಾಯ ಮಾಡಿದವರು ಗೆಜೆಟೆಡ್ ಅಧಿಕಾರಿಗಳ ಪ್ರಮಾಣ ಪತ್ರವನ್ನ ತಂದು ತೀರ್ಥಭೂಮಿ ಟ್ರಸ್ಟ್ ಅನ್ನ ಸಂಪರ್ಕಿಸಿದ್ರೆ ಅವರೇ ಬೆಳ್ಳಿ ಕಳಶವನ್ನ ತಂದು ರಾಮಲಲ್ಲನಿಗೆ ಕಳಶಾಭಿಷೇಕದ ಅವಕಾಶವನ್ನ ಪಡಿತಾ ಇದ್ದಾರೆ. ಫೆಬ್ರವರಿಯಿಂದ ಮಾರ್ಚ್ 10ರ ತನಕ ಭಕ್ತರಿಗೆ ಈ ಅವಕಾಶವನ್ನ ನೀಡಲಾಗುತ್ತೆ. 2023 ಏಪ್ರಿಲ್ ಆರಂಭದಿಂದ ಹಿಡಿದು ಈಗ ಈ ಮಾರ್ಚ್ 10ರ ಒಳಗೆ ಯಾರಾದರೂ 5 ಲಕ್ಷಕ್ಕಿಂತ ಹೆಚ್ಚು ಯಾವುದಾದ್ರೂ ರೀತಿಯಲ್ಲಿ ಸಾಮಾಜಿಕ ಸೇವೆಯನ್ನು ನಡೆಸಿದ್ದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಗೆಜೆಟೆಡ್ ಆಫೀಸರ್ಗಳಿಂದ ಅದರ ಗುರುತನ್ನು, ಅದಕ್ಕೆ ಪ್ರಮಾಣ ಪತ್ರವನ್ನು ತಂದುಕೊಟ್ಟರು ಅಂತಾದರೆ ಅವರು ಒಂದು ಬೆಳ್ಳಿಯ ಕಲಶವನ್ನು ತೆಗೆದುಕೊಂಡು ಬಂದು ಆ ಮೂಲಕ ರಾಮನ ಸೇವೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ ಅಂತ. ಇನ್ನು ಬಡವರ ಸೇವೆ ಮಾಡಿದ್ರೆ ದೇವರ ಸೇವೆಗೆ ಸಮ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ನಿರ್ಧಾರ ನಿಂತಿದೆ. ನಿಜಕ್ಕೂ ಈ ನಿರ್ಧಾರ ತುಂಬಾ ಅರ್ಥಪೂರ್ಣ. ಬಡವರ ಸೇವೆ ಮಾಡೋರಿಗೆ ಶ್ರೀರಾಮನ ಅಭಿಷೇಕದ ಸಂಭ್ರಮ ದುಪ್ಪಟ್ಟಾಗೋದು ಗ್ಯಾರಂಟಿ. ಪವಿತ್ರ, ಪಬ್ಲಿಕ್ ಟಿವಿ, ಬೆಂಗಳೂರು.